ಸಭೆಗೆ ನಮಸ್ಕಾರ. ಶಿವಣ್ಣ ಸರಿಗೆ ವಿಶೇಷ ನಮಸ್ಕಾರ. ಈ ತಾನೇ ಬಂದು ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೊಡ್ಡ ದುಶ್ಮನ್, ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ಪಕ್ಕಕ್ಕಿದ್ರೆ ಮಾತಾಡಕ್ ಚಂದ ಇರುತ್ತೆ. ಥ್ಯಾಂಕ್ ಯು. ಹೇಳಿ ಸರ್. ಇದು ಎಷ್ಟು ವರ್ಷ ಸ್ನೇಹ ಅಂತ ನಿನ್ ಪ್ರಕಾರ? ಒಂದು 18, ಅದಕ್ಕೆ ಮುಂಚೆ ಒಂದು 25-30 ಆಯ್ತುನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸ್ ಹೇಳ್ಬೇಕು ನಾನು. ನಮ್ದು ಇವ್ದು ಎಂತ ಸ್ನೇಹ ಅಥವಾ ಇವನು ಎಂತ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಡ್ ಬಂದವನು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನ್ ಬೆಕ್ಕಿಗಿಂತ ಆಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯ್ತು ಸ್ನೇಹ. ಚಿರಕ ಅಲ್ವಾ ಸರ್? ಬೆಕ್ಕಲ್ಲಿ ಚಿರಕ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚಿರಕಾಗಿರುತ್ತೆ, ಕಲಿತಿರ್ತದೆ. ಅದಾದ ನಂತರ ಒಟ್ಟೊಟ್ಟಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದ್ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಒಂದು ಲೈನ್ ಬರ್ಬಿಟ್ಟಿದ್ದೀನಿ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್. ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯ್ತು, ಶರಬತ್ತು ತಗೊಂಡಿವಿ ಒಟ್ಟಿಗೆ. ಶರಬತ್ ಎಫೆಕ್ಟ್ ರಾತ್ರಿ 11:30-12 ಗಂಟೆ ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್. ಬೇರೆ ಯಾವನು ಸೇರ್ಬೇಕು ನಿಮ್ಗೆ ಹಂಗೆಲ್ಲ ಬರೆಯಕ್ಕೆ. ಬೆಳ್ಳಿಗಿದ್ರು ಸರ್, ಅದಕ್ಕೆ ಎಷ್ಟು ದಿವಸ ನಮ್ಮಮ್ಮ ಏನೋ ಗೊತ್ತಿದ್ರು. ನಮ್ಮಪ್ಪ ಸ್ವಲ್ಪ ಚೆನ್ನಾಗಿದ್ರು ಸರ್. ಏನೋ ರಾಂಗ್ ಅಪ್ಪನ್ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ಬಿಟ್ಟಿದ್ರು. ಹಳೆ ಸಾಲ ಎಲ್ಲ ತಿಳಿಸ್ಬಿಟ್ಟಾಗುತ್ತೆ. ಆಮೇಲೆ ದುನಿಯಾ ವಿಜಯ್ ಅಂತ ಅಚ್ಚ ಕನ್ನಡಿಗ ಅಂದ್ರೆ ಅವ್ನ ಬೈಯಲ್ ಕೇಳಿಸ್ಕೋಬೇಕು ನೀವು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗತ್ತೆ ನಿಮ್ಗೆ. ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ, ಅಲ್ಲಿ ದೈವಗಳ ಉಚಿತ. ಒಂದು ಗಂಟೆವರೆಗೆ ಬಂದಿದ್ದೀನಿ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ದೀನಿ. ಸೋಪ್ ಹಾಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನ ನನಗೆ ಯಾಕೆ ಬರೀತೀರಿ? ಯಾರು ಸಿಗಲ್ಲ ನಿಮ್ಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಏನ್ ಅನ್ಕೊಂಡಿದ್ರು ನಮ್ಮ ಅಂತ ಬಿಡ್ಕೊಂಡ್ಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇರ್ಬೇಕದ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಾರ ಸ್ವಲ್ಪ ಪರಿಚಯ ಇದ್ರು ಸಾಕು. ಅವ್ರಿಗೆ ತೊಂದರೆ ಇದೆ ಅಂದ್ರೆ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಯ್ ನಮ್ಮ ಸರ್ಕಾರದಲ್ಲಿ. ನಮ್ಮ ವಿಷಯದಲ್ಲಿ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳಕ್ಕಾಗಿರ್ಬೋದು, ಸುಖಗಳನ್ನ ಹಂಚ್ಕೊಳಕ್ಕಾಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಯ್. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬಾ ಕೆಲಸ ಮಾಡಿರ್ಬೋದು. ಬಟ್ ಒಂದು ಜರ್ನಿ, ತುಂಬಾ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞಾನ, ಈಗ ಕಳೆದೊಂದು 2-3 ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿಯನ್ನು ಪುಂಖ ಕಥೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾದ್ರು ದುನಿಯಾ ವಿಜಯ್ ಸಿಕ್ಕರೆ ಮುಗಿತು ಕಥೆ. ಆ ಸ್ಪೀಡ್ ನನಗೆ ಇಷ್ಟ. ಯಾವುದೇ ವ್ಯಕ್ತಿ ಒಂದು ಸ್ಪೀಡ್, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನ ಮಾಡ್ತೀವಿ ಅಂತ ಅನ್ಕೋಬೇಕು. ಅದು ದುನಿಯಾ ಸಿಕ್ಕಾಪಟ್ಟೆ ಅನ್ಕೋತಾನೆ. ಒಂದು ಸಣ್ಣ ಮಾತು ಹೇಳಿದ್ರೆ ಸಾಕಾದ್ರೆ ಎಕ್ಸ್ಪಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊರಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಳಪ್ಪ 6 ಮಗುವಟ ಸ್ನೇಹಿತನಾಗಿ ನಮ್ಮ ಥ್ಯಾಂಕ್ ಯು ಜೈ ಭೀಮಾ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ್ ಅದು ಒಂದೇ ಬೇಜಾರು. ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚುರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಬರ್ಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡ್ಲಿ ಅಂತ ಹಾರೈಸ್ತಾ, ಜೈ ಭೀಮಾ, ಜೈ ದುನಿಯಾ ವಿಜಯ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.